ನಮಸ್ತೆ ಸ್ನೇಹಿತರೆ, ನಾನು ರೇಖಾ ಕನ್ನಡತಿ. ನಿಮಗಿವತ್ತು ಚಂದ್ರನ ಕಥೆನ ಹೇಳೋಣ ಅಂದ್ಕೊಂಡಿದ್ದೀನಿ. ಚಂದ್ರ ನೋಡಿ, ಚಂದ್ರ ಅಂದರೆ ತುಂಬ ಚಂದವಾಗಿರ್ತಕ್ಕಂತಹ, ತುಂಬ ಸುಂದರವಾಗಿರ್ತಕ್ಕಂತಹ, ಎಲ್ರಿಗೂ ಅಚ್ಚುಮೆಚ್ಚಾಗಿರ್ತಕ್ಕಂತಹ ಚಂದಮಾಮ. ನಾವೆಲ್ಲ ಅವನನ್ನು ಚಂದಮಾಮ ಅಂತ ಕರಿತೀವಿ. ಎಲ್ಲರೂ ಕರಿತೀವಿ, ಹೌದಾ? ನೀವು ಕರಿತೀರಾ, ನಾವು ಕರಿತೀವಿ, ದೊಡ್ಡವರು ಕರೀತಾರೆ, ಚಿಕ್ಕವರು ಕರೀತಾರೆ. ಹಾಗಿದ್ರೆ ಆ ಚಂದ್ರನನ್ನು ಚಂದಮಾಮ ಅಂತ ಯಾಕೆ ಕರೆದ್ವಿ? ನೋಡಿ ಮಕ್ಕಳೇ, ಚಂದ್ರ ಅಂದರೆ ಎಲ್ರಿಗೂ ತುಂಬ ಇಷ್ಟ. ನೋಡಿ, ಪ್ರೀತಿ, ಎಲ್ಲರೂ ತುಂಬ ಪ್ರೀತಿ ಮಾಡ್ತಾರೆ. ಆ ಚಂದ್ರನನ್ನು ಶ್ರೀರಾಮ ದೇವರು ಅಂದರೆ ಶ್ರೀರಾಮಚಂದ್ರ ಕೂಡ ನನಗೆ ಚಂದಮಾಮನನ್ನು ತಂದುಕೊಡು ಅಂದರೆ ಊಟ ಮಾಡ್ತೀನಿ ಅಂತ ಹೇಳಿ ತಾಯಿ ಕೌಸಲ್ಯನ ಜೊತೆ ತುಂಬ ಹಠ ಮಾಡ್ತಿರ್ತಾನೆ ಚಿಕ್ಕವನಿದ್ದಾಗ. ಆವಾಗ ಆ ತಾಯಿ ಏನು ಮಾಡ್ತಾಳೆ, ಒಂದು ದೊಡ್ಡ ಹರಿವಾಣ, ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಹಾಕಿ ಆ ಚಂದಮಾಮನ ನೆರಳನ್ನು ತೋರಿಸಿ ಮಗನಿಗೆ ಊಟ ಮಾಡಿಸ್ತಾಳೆ. ನೋಡಿ, ಇವಾಗಲೂ ಅಷ್ಟೇ ಎಷ್ಟೋ ತಾಯಂದರು ಮಗು ಊಟ ಮಾಡೋಕ್ಕೆ ಹಠ ಮಾಡೋವಾಗ ಏನು ಮಾಡ್ತಾಳೆ, ಚಂದಮಾಮನನ್ನು ತೋರಿಸಿ ಎಲ್ರಿಗೂ ಅಂದರೆ ಎಲ್ಲ ಮಕ್ಕಳಿಗೂ ತಮ್ಮ ತಾಯಂದರು ಊಟ ಮಾಡಿಸ್ತಾ ಇರ್ತಾರೆ. ಹಾಗಿದ್ರೆ ಈ ಚಂದ್ರನನ್ನು ನಾವೆಲ್ಲರೂ ಚಂದಮಾಮ ಅಂತ ಕರಿಬೇಕಾದ್ರೆ ಏನು ಕಾರಣ? ನೋಡಿ ಮಕ್ಕಳೇ, ನಾವೆಲ್ಲ ಅಂದರೆ ನಮ್ಮ ತಾಯಂದ್ರ ತಮ್ಮ, ಅಣ್ಣ ಇವ್ರಿಗೆಲ್ಲ ಏನಂತ ಕರಿತೀವಿ? ಏನಂತೀವಿ? ಮಾಮ ಅಂತ ಕರಿತೀವಿ. ಸೋದರ ಮಾವ ಅಂತೆಲ್ಲ ಕರಿತೀವಿ ಅಲ್ವಾ ಮಕ್ಕಳೇ? ಇಂತಹ ಸೋದರ ಮಾಮ ಯಾರು? ಚಂದ್ರ. ಹೇಗೆ ಅಂತೀರಾ? ನಮಗೆ ಇಡೀ ನಮ್ಮ ಒಂದು ಮಾನವ ಕುಲಕ್ಕೆ ಭೂಮಿಯನ್ನು ನಾವು ತಾಯಿ ಅಂತ ಕರಿತೀವಿ. ಅದರಲ್ಲೂ ಭಾರತೀಯರು ಭೂಮಿಯನ್ನು ತಾಯಿ ಅಂತ ಪೂಜಿಸ್ತೀವಿ, ಆರಾಧಿಸ್ತೀವಿ. ನೋಡಿ, ಭೂತಾಯಿ ಅಂತ ಎಷ್ಟು ಚೆಂದ ಕರಿತೀವಿ. ಹಾಗಿದ್ರೆ ಈ ಭೂತಾಯಿಯ ತಮ್ಮ ಯಾರು? ಯಾರು? ಚಂದ್ರ. ನೋಡಿ, ವೈಜ್ಞಾನಿಕವಾಗಿ ನೋಡಿದಾಗ ಭೂಮಿಗಿರ್ತಕ್ಕಂಥದ್ದು ಒಂದೇ ಉಪಗ್ರಹ, ಅದು ಚಂದ್ರ. ಹಾಗಿದ್ರೆ ಭೂತಾಯಿಯ ತಮ್ಮ ಯಾರು? ಚಂದ್ರ. ನೋಡಿ, ನಿಮ್ಮ ತಾಯಿ ಅಂದರೆ ನಿಮ್ಮಮ್ಮನ ತಮ್ಮಂಗೋ ಅಣ್ಣಂಗೋ ನೀವೆಲ್ಲ ಮಾಮ ಅಂತ ಕರಿತೀರ, ಹೌದಾನೆ? ಹಾಗಿದ್ಮೇಲೆ ನಮ್ಮ ಭೂತಾಯಿ, ನಮ್ಮೆಲ್ಲರಿಗೂ ತಾಯಿ ಭೂತಾಯಿ, ಭೂಮಿ ಮಾತೆ, ಧರೆ, ಇಳೆ. ನೋಡಿ, ಎಷ್ಟೊಂದು ಹೆಸರಿದೆ ಭೂತಾಯಿಗೆ. ಇಂತಹ ಭೂತಾಯಿಯ ತಮ್ಮ ಯಾರು? ಚಂದ್ರ. ಹಾಗಿದ್ರೆ ಭೂತಾಯಿಯ ತಮ್ಮ ಚಂದ್ರ ಆದಮೇಲೆ ಚಂದಮಾಮ ನಮಗೆಲ್ಲ ಆಗ್ಬಿಟ್ಟ, ಹೌದಾ? ನೋಡಿ, ಎಷ್ಟು ಸುಂದರವಾಗಿ ನಾವು ಚಂದಮಾಮ ಅಂತ ಕರಿತೀವಿ. ಚಂದಮಾಮನ ಬಗ್ಗೆ ಎಷ್ಟು ಕವಿಗಳು ಎಷ್ಟು ಚಂದವಾದ ಹಾಡುಗಳನ್ನು ಬರೆದಿದ್ದಾರೆ. ಇಂತಹ ಚಂದ್ರನ ಕುರಿತಾದಂತಹ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ಚಂದಮಾಮ ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ಸುಂದರವಾಗಿದ್ದಾನೆ, ಎಷ್ಟು ಮನಮೋಹಕವಾಗಿದ್ದಾನೆ, ಎಲ್ಲರ ಪ್ರೀತಿಗೆ ಪಾತ್ರವಾಗಿರ್ತಕ್ಕಂತಹ ಇವಂದೇ ಆದಂತಹ ಈ ಚಂದಮಾಮಂದು ಒಂದು ವಂಶದ ಹೆಸರಿನಲ್ಲಿ ಒಂದು ಕತೆ ಬರುತ್ತೆ. ಏನು ಅಂದ್ಕೊಂಡಿದ್ದೀರಾ? ಮಹಾಭಾರತ. ಈ ಮಹಾಭಾರತ ಒಂದು ಚರಿತ್ರೆಯನ್ನು ನಾವು ತಗೊಂಡಾಗ, ಮಹಾಭಾರತದ ಕಥೆಗಳನ್ನು ತಗೊಂಡಾಗ ಅದು ಪ್ರಾರಂಭ ಆಗಿದ್ದು ಚಂದ್ರನ ವಂಶದಿಂದ. ನೋಡಿ, ಸೂರ್ಯವಂಶ, ಚಂದ್ರವಂಶ ಅಂತ ಕರಿತೀವಿ. ಹೀಗೆ ನಮ್ಮ ಚಂದಮಾಮನ ಕುರಿತಾದಂತಹ ಕಥೆನ ಕೇಳ್ತಾ ಚಂದ್ರನ ವಂಶದ ಕುರಿತಾದ ಮಹಾಭಾರತದ ಕಥೆಗಳನ್ನು ನಾವು ಮುಂದಿನ ಭಾಗಗಳಲ್ಲಿ ತಿಳಿತಾ ಹೋಗೋಣ ಮಕ್ಕಳೇ. ನಿಮಗೆಲ್ಲ ಚಂದಮಾಮನ ಕತೆ ಇಷ್ಟ ಆಯ್ತಲ್ವಾ? ನೋಡಿ, ನಾವೆಲ್ಲರೂ ಚಂದಮಾಮ ಅಂತ ಯಾಕೆ ಕರಿತೀವಿ ಅಂತ ತಿಳ್ಕೊಂಡ್ರಿ ಅಲ್ವಾ? ಹಾಗಿದ್ರೆ ಚಂದಮಾಮನ ವಂಶದ ಒಂದು ಕುರಿತಾದ ಕತೆಗಳನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ನಿಮಗೆಲ್ಲ ಇಷ್ಟ ಆಯಿತಾ? ಓಕೆ ಮಕ್ಕಳೇ, ಧನ್ಯವಾದ.